ಹೆದ್ದಾರಿ ರಸ್ತೆಯಲ್ಲಿ ಇರುವ ಕರ್ನಾಟಕ ಬ್ಯಾಂಕ್ ಶಾಖೆ ಸ್ಥಾಪಿಸಿ ಇಲ್ಲಿಗೆ 12 ವರ್ಷಗಳು ತುಂಬಿರುವ ಹಿನ್ನೆಲೆ ಬ್ಯಾಂಕಿನ ಸಿಬ್ಬಂದಿ ಕೇಕ್ ಕತ್ತರಿಸುವ ಮೂಲಕ ಬ್ಯಾಂಕಿನ ವಾರ್ಷಿಕೋತ್ಸವ ಆಚರಿಸಿದ್ದಾರೆ. ಇನ್ನು ಕರ್ನಾಟಕ ಬ್ರಾಂಚ್ನ ತುಮಕೂರು ಉಪ ಪ್ರಾದೇಶಿಕ ಮುಖ್ಯಸ್ಥರಾದ ಸುಧೀಂದ್ರ ಪಂಚಮುಖಿ ಮಾತನಾಡಿ, ಕರ್ನಾಟಕ ಬ್ಯಾಂಕ್ನ ಏಳಿಗೆಗೆ ಸಹಕರಿಸಿದ ಗ್ರಾಹಕರ ಹಾಗೂ ಬ್ಯಾಂಕಿನ ನಡುವಿನ ಸಂಬಂಧವನ್ನ ಸವಿವರವಾಗಿ ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರಾದ ಶಿವಪ್ರಸಾದ್ ನಾಡಗೌಡ, ಸಹಾಯಕ ಶಾಖಾ ವ್ಯವಸ್ಥಾಪಕರಾದ ಚರಣ್, ಶಶಿಕುಮಾರ್, ಮಂಜುನಾಥ್, ರಾಘವೇಂದ್ರ, ಶಿವಪ್ರಸಾದ್, ಅರುಣ್, ಮುರಳಿ, ಮಹಾಲಕ್ಷ್ಮಿ ಹಾಗೂ ಬಜಾಜ್ ಫೈನಾನ್ಸ್ ಸಂದೀಪ್ ಇನ್ನಿತರೆ ಸಿಬ್ಬಂದಿ ವರ್ಗ ಹಾಗೂ ಗ್ರಾಹಕರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ಬಾಲರಾಜ್ ಎಂಬುವವರ ನಾಮಿನಿ ಪಡೆದ ತಾಯಿ ಕಮಲಮ್ಮ ಅವರಿಗೆ 10 ಲಕ್ಷ ರೂಪಾಯಿಗಳ ಅಪಘಾತ ವಿಮೆಯ ಚೆಕ್ ಅನ್ನು ವಿತರಿಸಲಾಯಿತು. ಸ್ವಲ್ಪ ನಮ್ಮಂಥ ಕಾಂಟ್ರಾಕ್ಟ್ ತುಂಬ ಅನುಕೂಲ ಆಗುತ್ತೆ ಮತ್ತು ಬೇರೆ ಅನುಕೂಲ ಆಗುತ್ತೆ. ಅಲ್ಲೇನಿದ್ರು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ನಮ್ಮ ಮಾತಾಡೋಕ್ಕೆ ಅವಕಾಶ ಇಲ್ಲ. ನಾನು ಮಗಳಿಗೆ 350 ರೂಪಾಯಿಗೆ ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಜಸ್ಟ್ ಬರೀ ಅಕೌಂಟ್ ಓಪನ್ ಮಾಡೋದ್ರಿಂದ 2-3 ನಮ್ಮ ಬ್ಯಾಂಕಿಂದ ಟೈಪ್ ಇರೋದು ಯೂನಿವರ್ಸಲ್ ಫಂಡ್. ಸೊ ಜಸ್ಟ್ ಬರೀ ಅಕೌಂಟ್ ಓಪನ್ ಎನಿ ಆಕ್ಸಿಡೆಂಟಲ್ ಡೆತ್ ಅನಾಹುತ ಆದರೆ ನಾಮಿನಿಗೆ ನಾವು 10 lakhs ಕೊಡ್ತೀವಿ. ಸೊ ಅಂಥ ಒಂದು ಯೂನಿವರ್ಸಲ್ ಹೋಗೋದ್ರಿಂದ ಅವರು ತೊಗೊಂಡಿದ್ರು 350 ರೂಪಾಯಿ ಕಟ್ಟಿ. ಬಟ್ ಅಚಾನಕ್ಕಾಗಿ ಅವರು ನಮ್ಮ ಜೋಡಿ ಇಲ್ಲ ಇವತ್ತು. ಬಟ್ ಬರೀ ಒಂದು ಅಕೌಂಟ್ ಓಪನ್ ಮಾಡಿರೋದ್ರಿಂದ ಇದು ಅವರ ತಾಯಿಗೆ ಒಂದು ಆಧಾರಕ್ಕಾಗಿ ಹೆಲ್ಪ್ ಆಗ್ಬೋದು ಅಂದ್ಕೊಂಡೇನಿ. 1 ಚೆಕ್ ಒಂದು ವಿತರಣೆ ಮಾಡಿ. ಪ್ರತಿ ವರ್ಷವೂ ಕಟ್ಟಬೇಕು ಸರ್. ಪ್ರತಿ ವರ್ಷ ಕಟ್ಟೋಣ. ಎಲ್ಲ ಸಿಬ್ಬಂದಿಗಳು ಹಾಗೂ ಮುಖ್ಯವಾಗಿ ನಮ್ಮ ಬ್ಯಾಂಕಿನ ಕಸ್ಟಮರ್. ಈಗ ತಾನು ಹೇಳ್ದಂಗೆ ಈ ಬ್ಯಾಂಕಿನ ವಿಶೇಷ ಅಂದರೆ ಸರ್ ಕೂಡ ಅದನ್ನ ಹೇಳ್ತಿದ್ರು, ನಾನು ಅದನ್ನ ಹೇಳ್ತೀನಿ. ಮೊದಲನೇದಾಗಿ ಏನಂದರೆ ಯಾರೇ ಕಸ್ಟಮರ್ಸ್ ಬರಲಿ ಅಥವಾ ಅದರದೇ ನಮ್ಮ ಜೊತೆ ಬಂದು ಅವ್ರಿಗೊಂದು ರೆಸ್ಪಾನ್ಸ್ ಮಾಡೋದು ಮೊದಲು ನಮ್ಮ ಬ್ರ್ಯಾಂಚಿನ ಅಥವಾ ನಮ್ಮ ಬ್ಯಾಂಕಿನ ಎಲ್ಲ ಸ್ಟಾಫಿಂದು ಜವಾಬ್ದಾರಿ. ಅದಕ್ಕೆ ಮೊದಲೇ ಖುಷಿ ಆಗ್ತದೆ. ಈಗ ಯಾವುದೇ ಕಾರಣಕ್ಕೂ ಇದಕ್ಕೆ ಎಕ್ಸ್ಪೀರಿಯನ್ಸನ್ನು ಕೂಡ ಹೇಳಿದ್ರು, ನಾವು ಅದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗ್ತಾ ಇದೆ. ಅದರ್ ದ್ಯಾನ್ ದಿಸ್ ಬ್ಯಾಂಕ್ ಇವತ್ತಿನ ಪರಿಸ್ಥಿತಿಗೆ ನೀವು ಯಾವುದೇ ಬ್ಯಾಂಕ್ ಹೋದರೂ ಕೂಡ ಸರ್ನ ಮಾತಾಡ್ಸೋಂಥ ಪರಿಸ್ಥಿತಿ ಕೂಡ ಇಲ್ಲ. ಕಸ್ಟಮರ್ಸು ಅವರೇ ಮೇನ್ ಬ್ಯಾಂಕ್ಗೆ. ಕಸ್ಟಮರ್ಸ್ ಇದ್ದು ಬ್ಯಾಂಕ್ ಏನು ಮಾಡಬೇಕಾಗ್ತದೆ. ಆದರೆ ಕಸ್ಟಮರ್ಸ್ ಹೋದರೆ ಕೂತ್ಕೊಳ್ಳಿ ಅನ್ನೋದು ಹೋಗಿದ್ರೆ ನಿಂತ್ಕೊಳ್ಳಿ ಅನ್ನೋದು ಕರೀತಾರೆ ಅಂತ ಬ್ಯಾಂಕ್ಗಳಿದ್ದಾಗ ಓಪನ್ ಆಗಿ ಹೇಳೋದಾದರೆ ಇವತ್ತು SBM, ಕೆನರಾ ಬ್ಯಾಂಕ್ ಇದರಲ್ಲಿ ಏನಾಗಿದೆ ಅಂದರೆ ಅವ್ರು ನನ್ನ ಪದಗಳಲ್ಲಿ ಹೇಳೋದಾದ್ರೆ ಒಟ್ಟು ಬ್ಯಾಂಕ್ ಅಂತ ಆ ರೇಂಜ್ಗೆ ಹೋಗಿದೆ. ಅಂಥದ್ರಲ್ಲಿ ಯಾರೇ ಕಸ್ಟಮರ್ಸ್ ಕೂಡ ಕಸ್ಟಮರ್ಸ್ಗೆ ಮೊದಲೇ ಆದ್ಯತೆ ಕೊಡ್ತಕ್ಕಂಥದ್ದು ಮೊದಲನೇ ಕೆಲಸ. ಅದು ಈ ಬ್ರಾಂಚಲ್ಲಿ ಅಥವಾ ನಮ್ಮ ಬ್ಯಾಂಕಲ್ಲಿ ಇರೋದ್ರಿಂದ ಯಾವತ್ತೂ ಕೂಡ ಇದೇ ಥರನೇ ಮುಂದುವರಿತಾರೆ ಅಂತ ನಮಗೆ ನಂಬಿಕೆ. ಅದರ್ವೈಸ್ ಬೇರೆ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕ್ಲೈಂಟ್ ಜನ ಇದ್ದರೆ ನಾವ್ಯಾರಿಗೋಸ್ಕರ ಲೋನ್ ಕೊಡಬೇಕು ಅಥವಾ ಜನ ಬರ್ದಿರೋ ದುಡ್ಡು ಇಡೋದ ಬ್ಯಾಂಕ್ ನಡೆಯೋದು ನಂಬಿಕೆ ಮೇಲೆ ಅಥವಾ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಈಗ ನಾನೇ ಇದ್ದೀನಪ್ಪ, ನಾನು ಈ ಬ್ಯಾಂಕಿಗೆ ಪೆನಲ್ ಅಡ್ವೊಕೇಟ್ ಇದ್ದು ನನ್ನ ನೋಡಿ ಲೋನ್ ಕೊಡೋಲ್ಲ. ಬ್ಯಾಂಕ್ ಲೋನ್ ಕೊಡಬೇಕಾದ್ರೆ ಯಾವುದೇ ಕಾರಣಕ್ಕೆ ವ್ಯಕ್ತಿ ನೋಡಿ ಲೋನ್ ಕೊಡೋದೇ ಇಲ್ಲ. ಒಂದು ಕೊಟ್ಟಪ್ಪ ನಮಗೆ ಲೋನ್ ಕೊಡ್ತಾರೆ ಅಂದರೆ ನಮ್ಮ ಮುಂದುವರೆ ಕೊಟ್ಟರು ಆಸ್ತಿ ಇಟ್ಕೊಂಡೇ ಕೊಡೋದು. ಆ ಆಸ್ತಿ ಬಗ್ಗೆ ನಮಗೆ ಗ್ಯಾರಂಟಿಯಾಗಿ ಏನು ಕೊಡ್ತಾರಲ್ಲಿ ಡಾಕ್ಯುಮೆಂಟ್ಗಳು ನಂಬಿಕೆ ಮೇಲೆ ಕೊಡ್ತಾರೆ. ಯಾವುದೇ ಬ್ಯಾಂಕ್ ನಡೆಯೋದು ನಂಬಿಕೆ ಮೇಲೆ ಪ್ಲಸ್ ಪ್ರೀತಿ ಅಥವಾ ಅವ್ರ ಬಗ್ಗೆ ಹೆಂಗಿರೋ ಇಂಟ್ರಾಕ್ಷನ್ ಮೇಲೆ ನಡೀತದೆ. ಸೊ ಅದು ಯಾವತ್ತೂ ಕೂಡ ನಡೀತದೆ. ಅದು ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ ಚೆನ್ನಾಗಿ ನಡೀಲಿ. ಇನ್ನೂ ಎಷ್ಟೇ ವರ್ಷಗಳು ಕೂಡ ಇದೇ ಥರದ ಮುಂದುವರಿತಕ್ಕಂಥ ಸಾಧ್ಯತೆಗಳು ಮತ್ತು ಜನಗಳು ಇಲ್ಲಿ ಕೂಡ ನಮ್ಮಲ್ಲಿ ಚಳ್ಳಕೆರೆನಲ್ಲಿ ನಾನು ಕೂಡ ಇತ್ತೀಚೆಗೆ ಬಂದಿರೋಣ. ಇಲ್ಲಿ ಬಂದು ಒಂದು 15-20 ವರ್ಷ ಆಯ್ತು ಅಷ್ಟೇ. ನನಗೂ ಗೊತ್ತಿಲ್ಲ. ಸೊ 20 ವರ್ಷಗಳಿಂದ ನಾವು ಕೇಳೋದ್ರಲ್ಲಿ ಕೂಡ ಚಳ್ಳಕೆರೆ ಅಂತ ಹೆಸರಿದ್ದು ಅವ್ರು ಆ್ಯಕ್ಚುಲಿ ಬಾಂಬೆ ಅಂತ ಕರೀತಿದ್ರು. ಇವತ್ತು ಅದು ನ್ಯಾಚುರಲಿ ಮಳೆ ಇಲ್ಲ, ಸಾಕಷ್ಟು ಬಿಸ್ನೆಸ್ ಕಡಿಮೆ ಆಗಿತ್ತು, ಹೋಗಿದೆ. ಈಗ ನನ್ನ ಪ್ರಕಾರ ಕೆಲವೇ ದಿನಗಳಲ್ಲಿ ಮತ್ತು ಹಳೆ ಸ್ಥಿತಿ ಬಂದೇ ಬರುತ್ತೆ. ಒಂದು 4-5 ವರ್ಷಗಳಲ್ಲಿ ಚಾನಲ್ ಬಂದೇ ಬರ್ತಾವೆ, ಇದು ಸತ್ಯ. ಅವತ್ತಂತೂ ನಮ್ಮ ಚಳ್ಳಕೆರೆ ಹಳೆ ಸ್ಥಿತಿ ಒದೇ ಹೋಗ್ತದೆ. ಅವತ್ತು ಈ ಬ್ಯಾಂಕ್ನಾಗ ನಿಮಗೆ ನಾನಂತೀನಿ
ನಿಮ್ಗೆ ದುಡ್ಡು ಸಾಲ ಕೊಡೋಕ್ಕೂ ಟೈಮ್ ಆಗಲ್ಲ, ತಗೊಳ್ಳೋಕ್ಕೂ ಟೈಮ್ ಆಗಲ್ಲ ಅಂತ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈ ಬ್ಯಾಂಕಿಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ, ಅಂತ ಆಶಯದಿಂದಲೇ ನಾನು ಅದಕ್ಕೆ ಪ್ರಾಜೆಕ್ಟ್ ಅವರು ಕೈಗೊಳ್ತಿದ್ದಾರೆ. ಇನ್ನು ಬೇರೆ ಬೇರೆ ಥರದ್ದು ನೀವು ಏನೇ ಒಂದು ಪ್ರಾಜೆಕ್ಟ್ ಅಂದ್ರೂ ನಮ್ಮಲ್ಲಿ ಮಾಡಿಕೊಡುವಂಥ ಒಂದು ಅವಕಾಶ ಇದೆ. ಸೊ ಒಂದು ನಾವು ಡಿಪಾಸಿಟ್ ಅಡ್ವಾನ್ಸ್ ಅಂತ 2 ಥರ, ಇನ್ನೊಂದು ನಮ್ಮ ಬ್ಯಾಂಕಲ್ಲಿ ಇನ್ಶೂರೆನ್ಸ್ ಅಂತೇಳಿ ನಾವು ಎಲ್ಲರಿಗೂ ಮಾಡ್ತೀವಿ. ಅಂದರೆ ಲೋನ್ ತೊಗೊಳ್ಳೋರಿಗಾಯ್ತು ತೊಗೊಳ್ಳಾರ್ದವ್ರು ಯಾರಿದ್ರು ಜಸ್ಟ್ ಒಂದು ಅಕೌಂಟ್ ಓಪನ್ ಮಾಡಿದ್ರು, ಅಕೌಂಟ್ ಓಪನಿಂಗ್ ಜಸ್ಟ್ ಒಂದು 350, ಈಗ ನಮ್ಮ ಶಿವಪ್ರಸಾದ್ ಮ್ಯಾನೇಜರ್ ಹೇಳ್ದಂಗೆ ಜಸ್ಟ್ ಒಂದು 350 ರುಪೀಸಿಗೆ 10 lakhs ಅವರಿಗೆ ಎನಿ ಆಕ್ಸಿಡೆಂಟಲ್ ಏನಾದರೂ ಅನಾಹುತ ಆದರೆ ನಾವು ಇಲ್ಲಿಗೆ 10 lakhs ಕೊಡುವಂಥ. ಅದೇ ಥರ ಬೇರೆ ಬೇರೆ ಥರದ್ದು ಲೈಫ್ ಇನ್ಶೂರೆನ್ಸ್ ಕಂಪ್ನಿ ನಮ್ಮ ಜೊತೆ ಟೈಅಪ್ ಆಗಿರೋದಿದೆ. ಒಂದು ನಮ್ಮ ಬ್ಯಾಂಕ್ ಜೊತೆ ಟೈಅಪ್ ಆಗಿರೋದು ಮೆಟ್ ಲೈಫು, 2ನೇದು ಭಾರತಿ ಎಕ್ಸಾ, 3ನೇದು ನಮ್ಮ ಬಜಾಜು, 4 HDFC, 5 LIC. ಸೊ ಈ ಮಾಡ್ಕೊಂಡಿರೋ ಅಂತ ಹೇಳಿದರೆ ಜನರಿಗೆ ಬೇರೆ ಬೇರೆ ಥರದ್ದು ಆಪ್ಷನ್ಸ್. ಸೊ ನೀವು ಅಲ್ಲಿ ಎಷ್ಟು ಕೋಟಿವರೆಗೆ ನಿಮ್ಮ ಇನ್ಕಮ್ ಪ್ರಕಾರ ನಿಮ್ದು ಇನ್ಕಮ್ ಏನಿರುತ್ತೆ ಅದರ 20 times ತನಕ ನೀವು ಇನ್ಶೂರೆನ್ಸ್ ಅಂತ ಮಾಡ್ಕೋಬೋದು. ಇದೇ ಬ್ರಾಂಚಲ್ಲಿ ನಾವು 1 crore ಒಂದು ಕ್ಲೇಮ್ ಕೊಟ್ಟಿದ್ದೀವಿ. ಆಮೇಲೆ ಅದೇ ಥರ ಯಾವುದೇ ಈಗ ಲೋನ್ ತೊಗೊಂಡ್ರು ಅದಕ್ಕೆ ಆ ಲೋನಿಗೆ ತಕ್ಕಂಡು ನಾವು ಒಂದು ಇನ್ಶೂರೆನ್ಸ್ ಅಂತ ಮಾಡಿಸ್ತೀವಿ, 1 time ಪ್ರೀಮಿಯಂ ಪೇಮೆಂಟ್ ಮಾಡುವಂಥ. ಸೊ ಈ ಥರದ್ದು ಎಲ್ಲ ವ್ಯವಸ್ಥೆಯನ್ನು ನಾವು ಎಲ್ಲ ಗ್ರಾಹಕರಿಗೂ ಮಾಡಿಕೊಡೋ ಒಂದು ಇದನ್ನು ನಮ್ಮಲ್ಲಿ ಬ್ಯಾಂಕಲ್ಲಿ ಎಲ್ಲ ಗ್ರಾಹಕರಿಗೂ ಅದು ಆ ಸವಲತ್ತು ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿದ್ದೀವಿ. ಅದಲ್ಲದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರು 2 ಪ್ರಾಡಕ್ಟ್ ಕೊಟ್ಟಾರೆ, PMJP, PMSB ಅಂತೇಳಿ. ಅದು ಏನಿಲ್ಲ ಒಂದು 300 ಮತ್ತು ಒಂದು 20 rupees. ಸೊ ಇಷ್ಟಕ್ಕೂ ಸಹ ನಾರ್ಮಲ್ ಡೆತ್ ಸದ್ಯಕ್ಕೆ ಒಂದು 2 lakhs ಕವರ್ ಆಗ್ತದೆ, ಮತ್ತು ಆಕ್ಸಿಡೆಂಟಲ್ಲೂ ಸೊ 2 lakhs ಕವರ್ ಆಗುವಂಥದ್ದು. ಸೊ ಯಾವುದೇ ಜನರಲ್ಲಿ ನಾವು ಏನೇ ಅಕೌಂಟ್ ಓಪನ್ ಮಾಡಿದ್ರು ಎಲ್ಲರಿಗೂ ಇದು ಎಲ್ಲ ಗ್ರಾಹಕರಿಗೂ ಈ ವ್ಯವಸ್ಥೆ ನಾವು ಮಾಡಿಕೊಡೋದು, ಈ ಸವಲತ್ತು ಸಿಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಸೊ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಈಗ ಇವತ್ತು ಈ ಫಂಕ್ಷನಿಗೆ ಬಂದಂಥ ನಮ್ಮ ಗ್ರಾಹಕರು ಮತ್ತು ಇನ್ನೊಂದು ಗೌರ್ಮೆಂಟ್ ಹೋಲ್ಡರ್ಸಿಗೆ, ಗೌರ್ಮೆಂಟ್ ಜಾಬ್ ಹೋಲ್ಡರ್ಸಿಗೆ ನಮ್ಮಲ್ಲಿ ಏನು ಸ್ಯಾಲ್ರಿ ಆಗ್ತಿರ್ತದೆ ಅವ್ರಿಗೆ G-Pearl ಅಂತೇಳಿ ನಾವು ಒಂದು 25 ಲಕ್ಷವರೆಗೆ ಅವ್ರದ್ದು ಸ್ಯಾಲ್ರಿ ಮೇಲೆ ಲೋನ್ ಮಾಡ್ತಾಯಿದ್ದೀವಿ. ಅದಕ್ಕೆ 50 ಲಕ್ಷದವರೆಗೆ ಅವ್ರಿಗೆ ಇನ್ಶೂರೆನ್ಸ್ ಕವರೇಜ್ ಇದೆ. ಸೊ ಬೇರೆ ಬೇರೆ ಥರದ್ದು ಅವರಿಗೆಲ್ಲ ನಾವು ಇದನ್ನು ಕೊಡ್ತಾ ಇದ್ದೀವಿ, ಆ ಅಕೌಂಟ್ ಸ್ಯಾಲ್ರಿ ಸ್ಪೆಷಲಿ. ಸೊ ಇವೆಲ್ಲ ಸವಲತ್ತುಗಳನ್ನು ನಿಮಗೆ ಕೊಡ್ತಿರೋ ಯಾರು ಬೇರೆ ನಿಮ್ಮ ಪರಿಚಯಸ್ಥರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಹೇಳಿ ಅಕೌಂಟ್ ಓಪನ್ ಮಾಡಿಸಿ ಈ ಬ್ರ್ಯಾಂಚಿನ ನೀವೆಲ್ಲರೂ ಒಂದು ಸಹಾಯ ನೀಡಬೇಕು, ಒಂದು ಹೆಲ್ಪ್ ಮಾಡಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಸೊ ನಾವು ಯಾವಾಗಿದ್ರೂ ನಮ್ಮ ಕಡೆಯಿಂದ ನಿಮಗೆ ಸರ್ವಿಸಲ್ಲಿ ನಾವು ಯಾವಾಗಲೂ ನಿಮ್ಮ ಡೋರ್ ಸ್ಟೆಪ್ಪಲ್ಲಿ ಇರ್ತೀವಿ. ನಮ್ಮ ಸರ್ವಿಸಲ್ಲಿ ನಿಮಗೆ ನಮ್ಮ ಮುಂದಾಳತ್ವ ಯಾವಾಗಲೂ ಇರುತ್ತೆ. ಸೊ ಅದೇ ಥರ ನಿಮ್ಮ ಕಡೆಯಿಂದನೂ ನಮಗೆ ಸಪೋರ್ಟ್ ಇರಲಿ. ಇದೇ ಥರ 12 ವರ್ಷ ನಮ್ಮ ಬ್ರ್ಯಾಂಚ್ ನಿಮ್ಮಿಂದ ನಡ್ಕೊಂಡು ಬಂದದ್ದು, ಇದೇ ಥರ ಮುಂದೆ ನಡ್ಕೊಂಡು ಹೋಗಲಿ ಅಂತ ಹೇಳಿ